ತಂದಾನೇ ನನಿತಾನ. ಜಾನುವಾರು ಸಾಕಾಣಿಕೆ ನಮ್ಮ ಪಾರಂಪರಿಕ ಉಪಕಸುಬು. ಆಧುನಿಕ ತಾಂತ್ರಿಕತೆ ಹಾಗೂ ಸರ್ಕಾರದ ಪ್ರೋತ್ಸಾಹ ಈ ಕಸುಬನ್ನು ಲಾಭದಾಯಕ ಉದ್ದಿಮೆಯಾಗಿಸಿದೆ. ಕೃಷಿ ಕ್ಷೇತ್ರದ ಹಲವು ಅನಿಶ್ಚಿತತೆಗಳಲ್ಲೂ ಕೃಷಿಕರಿಗೆ ಈ ಉಪ ಉದ್ದಿಮೆ ಸುಸ್ಥಿರ ಆದಾಯದ ಮೂಲವಾಗಿದೆ. ಹಾಗಾಗಿ ಈ ಉದ್ದಿಮೆಯತ್ತ ಹೆಚ್ಚು ಹೆಚ್ಚು ಕೃಷಿಕರನ್ನು ಆಕರ್ಷಿಸುವ, ಇನ್ನೂ ಲಾಭದಾಯಕಗೊಳಿಸುವ, ಉತ್ಪಾದನೆ ಹಾಗೂ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹೈನು ಉದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೃಷಿಕರು ಆಧುನಿಕ ಹೈನುಗಾರಿಕೆ ಘಟಕವನ್ನು ಹೊಂದಲು ಇಲಾಖೆ ಆರ್ಥಿಕ ನೆರವು ನೀಡುತ್ತಿದೆ. ಈಗ ನಮ್ಮ ಇಲಾಖೆಯಲ್ಲಿ ಹಾಲು ಉತ್ಪಾದನೆಗೋಸ್ಕರನೇ ಹಲವಾರು ಯೋಜನೆಗಳಿದ್ದು, ಅವುಗಳಲ್ಲಿ RKVನಲ್ಲಿ ಹಸು ಸಾಕಾಣಿಕೆ ಘಟಕ ಅಂದರೆ ಆಧುನಿಕ ಹೈನುಗಾರಿಕೆ ಘಟಕ ಇದೆ. ಅದರಲ್ಲಿ ರೈತರು 5 ಹಸುಗಳನ್ನು ಮೇಲ್ಪಟ್ಟು ಹೈನುಗಾರಿಕೆ ಮಾಡೋಂಥ ರೈತರುಗಳಲ್ಲಿ ಇರಬೇಕು. ಹಸುಗಳಾಗಲಿ ಅಥವಾ ಎಮ್ಮೆಗಳಾಗಲಿ ಇರಬೇಕು. ಅವ್ರ ಹತ್ರ ಇದು ಒಳ್ಳೆ ಕೊಟ್ಟಿಗೆ ಇರಬೇಕು. ಜೊತೆಯಲ್ಲಿ ಅವರು ಮೇಂಟೈನ್ ಮಾಡ್ತಾ ಇರಬೇಕು. ಅಂಥವ್ರಿಗೆ ನಮ್ಮ ಇಲಾಖೆ ವತಿಯಿಂದ 1 ಲಕ್ಷ ರೂಪಾಯಿನ ಬ್ಯಾಕ್ ಎಂಡ್ ಸಬ್ಸಿಡಿ ಮೂಲಕ RKV ಸ್ಕೀಮ್ನಲ್ಲಿ ಕೊಡಲಾಗ್ತಾ ಇದೆ. ಇದರ ಉದ್ದೇಶ ಹಾಲನ್ನು ಉತ್ಪಾದನೆ ಜಾಸ್ತಿ ಮಾಡೋದು, ಜೊತೆಯಲ್ಲಿ ಅವರ ಆರ್ಥಿಕ ಮಟ್ಟನೂ ಕೂಡ ಸುಧಾರಿಸ್ಕೊಳ್ಳೋದು, ಮತ್ತು ಮೇವು ಉತ್ಪಾದನೆಗೆ ಸ್ವಲ್ಪ ಒತ್ತು ಕೊಡೋದು ಇದರ ಉದ್ದೇಶ. ಎಲ್ಲ ವರ್ಗದ ಜನಗಳಿಗೂ ಇದರಲ್ಲಿ ಅವಕಾಶ ಇದೆ. ಅದನ್ನು ರೋಸ್ಟರ್ ಪ್ರಕಾರ ಎಲ್ಲ ಇದವರೆಗೂ ಅವಕಾಶ ಇದೆ. ಯಶಸ್ವಿ ಹೈನುಗಾರಿಕೆ ಜಾನುವಾರುಗಳಿಗೆ ಪೂರೈಸುವ ಮೇವಿನ ಮೇಲೆ ಅವಲಂಬಿತ. ಹಾಗಾಗಿ ವಿವಿಧ ಪ್ರಭೇದಗಳ ಸುಧಾರಿತ ಮೇವಿನ ತಳಿಗಳ ಕೃಷಿ ಕೈಗೊಳ್ಳಲು ಇಲಾಖೆ ಗೋಪಾಲಕರಿಗೆ ನೆರವು ನೀಡುತ್ತಿದೆ. ಮೇವು ಉತ್ಪಾದನೆಗೋಸ್ಕರ ನಮ್ಮಲ್ಲಿ SDP ಕಾರ್ಯಕ್ರಮಗಳಿದೆ, ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೇವು ಉತ್ಪಾದನೆಗೋಸ್ಕರನೇ ಫಾಡರ್ ಮ್ಯೂಸಿಯಂ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರೈತರುಗಳಿಗೆ ಒತ್ತು ಕೊಡಲಾಗ್ತಾ ಇದೆ. ಮೊದಲನೇದಾಗಿ ಫಾಡರ್ ಮ್ಯೂಸಿಯಂ ಅಂತೇಳಿ ಆ ರೈತರು 1 ಎಕರೆ ಪ್ರದೇಶನ ಹೊಂದಿರಬೇಕು. ಅದರಲ್ಲಿ ಮಿನಿಮಮ್ 10 ತಳಿ ಇದನ್ನು ಮೇವನ್ನು ಬೆಳಿಬೇಕಾಗ್ತದೆ. ಅದನ್ನು ಬೇರೆ ರೈತರುಗಳಿಗೆ ಮಾದರಿಯಾಗಿ ಮ್ಯೂಸಿಯಂ ಥರ ತೋರಿಸ್ಬೇಕಾಗ್ತದೆ. ಇದನ್ನು 3 ವರ್ಷ ಅವರು ಮೇಂಟೈನ್ ಮಾಡಬೇಕಾಗ್ತದೆ ರೈತರುಗಳು. ಜೊತೆಯಲ್ಲಿ ಅವರಿಗೆ ಇದು ಒಟ್ಟು ಘಟಕದ ಮೊತ್ತ 25,000. ಈ 25,000ದಲ್ಲಿ 12,500 ರೂಪಾಯಿ ನಮ್ಮ ಇಲಾಖಾ ವತಿಯಿಂದ ಸಬ್ಸಿಡಿ ನೀಡಲಾಗ್ತದೆ. ಇನ್ನು 12,500ನ ಬ್ಯಾಂಕಿಂದ ಅಥವಾ ಫಲಾನುಭವಿಗಳನ್ನ ಭರಿಸಬೇಕಾಗ್ತದೆ. ಇದು ಕೂಡ ಎಲ್ಲ ಫಲಾನುಭವಿಗಳನ್ನು ರೋಸ್ಟರ್ ಪ್ರಕಾರ ಪಡ್ಕೋಬೋದು. ಇದು ಆನಂತರ ಬೆಳೆದಿದ್ದನ್ನು ಅವರು ದನಗಳಿಗೇ ಉಪಯೋಗಿಸ್ಕೋಬೋದು ಅಥವಾ ಮಾರಾಟ ಮಾಡ್ಕೋಬೋದು. ರೈತರುಗಳಿಗೆ ತರಬೇತಿ ಕೊಡಲಿಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಇದರಿಂದ ತಮ್ಮ ಹಸುಗಳಲ್ಲಿ ಹಾಲಿನ ಮಟ್ಟ ಹೆಚ್ಚಿಸ್ಕೊಳ್ಳೋಕ್ಕೆ ಮತ್ತು ತನ್ಮೂಲಕ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಅದೇ SDP ಬಹುವಾರ್ಷಿಕ ಮೇವು ಬೆಳೆ ಕಾರ್ಯಕ್ರಮ ಕೂಡ ಉಂಟು. ಇದು ಕೂಡ ಜನರಲ್ ಆಗೂ ಇದೆ, ಎಲ್ಲ ವರ್ಗದ ಜನಗಳಿಗೂ ಇದೆ. ಇದರಲ್ಲಿ ಟೋಟಲ್ಲು 6,000 ಸಬ್ಸಿಡಿನಲ್ಲಿ, ಇದು ಟೋಟಲ್ ಕಾಸ್ಟು 6,000. ಅದರಲ್ಲಿ 3,000 ಮಾತ್ರ ನಾವು ಸಬ್ಸಿಡಿ ಕೊಡಲಾಗುತ್ತೆ. ಇನ್ನು 3,000 ಬ್ಯಾಂಕ್ ವತಿಯಿಂದ ಅಥವಾ ಫಲಾನುಭವಿ ಭರಿಸ್ಬೋದು. ಇದರಲ್ಲೂ ಬೆಳೆದಂಥ ಅವರು ಬರಗಾಲದಲ್ಲಿ ಅಥವಾ ಅವರ ದನಗಳಿಗೇ ಉಪಯೋಗಿಸ್ಕೊಂಡು ಅವರ ಹಾಲಿನ ಇಳುವರಿ ಮತ್ತು ಆರ್ಥಿಕ ಮಟ್ಟನ ಅದರಲ್ಲೂ ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದಲ್ಲದೆ ವಿವಿಧ ಮೇವಿನ ಬೆಳೆಗಳ ಕೃಷಿಯನ್ನು ಪ್ರೋತ್ಸಾಹಿಸಲೆಂದೇ ಮೇವಿನ ಬೀಜಗಳ ಕಿರು ಪೊಟ್ಟಣಗಳನ್ನು ಎಲ್ಲ ವರ್ಗದ ಕೃಷಿಕರಿಗೆ ಇಲಾಖೆ ಉಚಿತವಾಗಿ ಪೂರೈಸುತ್ತಿದ್ದು, ಕೃಷಿಕರಲ್ಲಿ ಈ ಕುರಿತಾದ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ.
ಮೇವಿನ ಬೀಜದ ಕಿರುಪೊಟ್ಟಣಗಳನ್ನು ನಾವು ಇಲಾಖೆ ವತಿಯಿಂದ ಫ್ರೀಯಾಗಿ ಇದು ರೈತರುಗಳಿಗೆ ಕೊಡ್ತಾ ಇದ್ದೀವಿ. ಎಲ್ಲ ವರ್ಗದ ರೈತರುಗಳಿಗೂ ಕೂಡ ನಾವು ಇದನ್ನು ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ಇದನ್ನು ಮೇಂಟೈನು ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಫ್ರೀಯಾಗಿ ಕೊಡ್ತಕ್ಕಂಥದ್ದು. ಇದು ನಮ್ಮಲ್ಲಿ ಬಂದ ತಕ್ಷಣ ರೈತರುಗಳಿಗೆ ಇದು ಮಾಡಿಕೊಂಡು ಅವರು ಇಂಟರ್ನ್ ನಮಗೆ ಫೀಡ್ಬ್ಯಾಕ್ ಕೊಡಬೇಕಾಗ್ತದೆ. ನಮ್ಮಲ್ಲಿ ಎಷ್ಟು ಬೆಳೆ ಬಂತು, ಎಷ್ಟನ್ನು ನಾವು ಖರ್ಚು ಮಾಡ್ಕೊಂಡಿದ್ದೀವಿ, ಯಾವ ರೀತಿ ಖರ್ಚು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ರೈತರು ನಮಗೆ ಫೀಡ್ಬ್ಯಾಕ್ ಕೊಡಬೇಕಾಗುತ್ತೆ. ಇದನ್ನು ಪಡೀಲಿಕ್ಕೆ ನಮ್ಮ ಇಲಾಖೆಯಿಂದನೇ ಸಿಬ್ಬಂದಿಯವರು ಹೋಗಿ ಬರ್ತಾರೆ. ಇದನ್ನು ರೈತರು ಅಳವಡಿಸ್ಕೊಂಡಲ್ಲಿ ಡೆಫಿನೆಟಾಗಿ ಅವರ ಹಸುಗಳಿಗೆ ಅಥವಾ ಅವರ ರಾಸುಗಳನ್ನು ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ನೋಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಮೇವು ಕತ್ತರಿಸುವ ಯಂತ್ರವನ್ನು ಸ್ವಸಹಾಯ ಸಂಘ ಹಾಗೂ ಹಾಲು ಉತ್ಪಾದಕರ ಸಂಘಗಳಿಗೆ ಪೂರೈಸಲಾಗುತ್ತಿದ್ದು, ಇದರಿಂದ ಮೇವು ಪೂರೈಕೆಯಲ್ಲಾಗುತ್ತಿದ್ದ ಅನಗತ್ಯ ನಷ್ಟ ತಪ್ಪಿಸಿ ಗುಣಮಟ್ಟದ ಮೇವು ಪೂರೈಸಬಹುದಾಗಿದೆ. RKVY ಇಂದನೇ 3 HP ಮೇವು ಕತ್ತರಿಸುವ ಯಂತ್ರವನ್ನು ಸ್ವಸಹಾಯ ಸಂಘಗಳಿಗೆ ಮತ್ತು MPCS ಅಂದರೆ ಹಾಲು ಉತ್ಪಾದಕರ ಸಂಘಗಳಿಗೆ ಫ್ರೀಯಾಗಿ ಕೊಡುವಂಥ ಒಂದು ಕಾರ್ಯಕ್ರಮ. ಅಂದರೆ ಇದರ ಉದ್ದೇಶ ನಾವು ನೋಡಿರೋ ಹಾಗೆ ರೈತರು ಯಾವುದೇ ಮೇವನ್ನು ಕತ್ತರಿಸಿ ಹಾಕೋದಿಲ್ಲ. ಹಾಗೆ ಸುಮ್ಮನೆ ಉದ್ದಕ್ಕೆ ಕಟ್ ಮಾಡಿ ಅಥವಾ ಹಾಗೆ ಇದ್ದ ಹಾಗೆ ಹಾಕ್ತಾರೆ. ಆ ದನಗಳು ಎಷ್ಟು ಸಿಗ್ತದೆ ಅದನ್ನು ಮಾತ್ರ ಪ್ಯಾಲೆಟಬಲ್ ಇರೋದನ್ನು ಮಾತ್ರ ತಿಂದ್ಕೊಂಡು ಉಳಿದಿದ್ದನ್ನು ಹಾಗೆ ಬಿಟ್ಬಿಡುತ್ತೆ. ಆ ಸಂದರ್ಭನ ನಾವು ತುಂಬ ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ಬೆಳೆದಿರೋಂಥ ಯಾವುದೇ ಫಾಡರು ತುಂಬಾ ವೇಸ್ಟಾಗಿ ನಷ್ಟ ಅದರಲ್ಲೂ ಕೂಡ ಆಗ್ತಾ ಇರೋದು ಗಮನಕ್ಕೆ ಬಾರದೆ ನಷ್ಟ ಅದರಲ್ಲಿ ಉಂಟಾಗ್ತಾ ಇದೆ. ನಮ್ಮಲ್ಲಿದ್ದದ ಮೇವನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅಂದರೆ ಅದನ್ನು 1 ಇಂಚಿಂದ ಅರ್ಧ ಇಂಚಿಂದ 1 ಇಂಚು ಒಳಗಡೆ ಕಟ್ ಮಾಡಿ ದನಗಳಿಗೆ ಹಾಕಿದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವು ಮೇವನ್ನು ತಿಂತವೆ. ವೇಸ್ಟ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ. ಈ ಒಂದು ನಿಟ್ಟಿನಲ್ಲಿ RKVY ವತಿಯಿಂದ ನಾವು ಸಂಘಗಳಿಗೆ ಮತ್ತು MPCSಗಳಿಗೆ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳಿಗೆ ನಾವು 3 HP ಮೇವು ಕತ್ತರಿಸುವ ಯಂತ್ರನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು ಆಯ್ಕೆ ಇದು ಎಲ್ಲ ವರ್ಗದವ್ರಿಗೂ ಬರ್ತದೆ. ಅಂದರೆ ರೋಸ್ಟರ್ ಪ್ರಕಾರ ಇದು ಇಂಡಿವಿಜುವಲ್ ಆಗಿಲ್ಲ. ಅಂದರೆ ಇದರ ಉದ್ದೇಶ ಅಷ್ಟೇ, ಇಂಡಿವಿಜುವಲ್ ಆಗಿ ಕೊಟ್ಟಿದ್ದನ್ನು ಬೇರೆಯವರು ಉಪಯೋಗಿಸೋಕ್ಕಾಗದೇ ಇರೋ ಕಾರಣ ಈ ಸಂಘಗಳು ಅಂದರೆ ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ಹೈನುಗಾರಿಕೆಯಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೆ ಅವರ ಒಂದು ಇದರಲ್ಲಿ ಅಥವಾ ಅವ್ರ ಮೆಂಬರ್ ಯಾರು ಇಷ್ಟಪಟ್ಟಿರ್ತಾರೋ ಅವ್ರ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಹಾಲು ಉತ್ಪಾದಕರ ಸಂಘಗಳಲ್ಲಿ ಯೂಶ್ವಲಿ ಅಲ್ಲಿ ಎಲ್ಲ ಮೆಂಬರ್ಸ್ ಇರ್ತಾರೆ. ಹಾಲನ್ನು ಅಲ್ಲಿಗೆ ಹಾಕ್ತಾ ಇರ್ತಾರೆ ಅವರು. ಹಾಗಾಗಿ ಅಲ್ಲೇ ಇಟ್ಟಲ್ಲಿ ಅವ್ರಿಗೆ ಅಲ್ಲಿ ಕಟ್ ಮಾಡಿಕೊಂಡು ಅವರ ರಾಸುಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಗಳಿಗೆ ಕೊಡಲಾಗ್ತಾ ಇದೆ. ಇದುವರೆಗೂ ಇಂಡಿವಿಜುವಲ್ ಆಗಿ ಕೊಡ್ತಾ ಇದ್ದದ್ದು ಅಷ್ಟು ಪ್ರಯೋಜನ ಕಂಡಿಲ್ಲದೆ ಇರೋದ್ರಿಂದ ಇದಕ್ಕೆ ಕೊಡ್ತಾ ಇದ್ದೀವಿ. ಈ ಆಧುನಿಕ ಹೈನುಗಾರಿಕೆಯಲ್ಲಿ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ರೈತರುಗಳಿಗೆ ಅನುಕೂಲ ಮಾಡಿಕೊಡೋ ಅಂಥದ್ದು. ಇದರಲ್ಲಿ ನಾವು 1 ಲಕ್ಷ ನಾವು ಏನು ಸಬ್ಸಿಡಿ ಕೊಡ್ತಾ ಇದ್ದೀವಿ ಅದರಲ್ಲಿ ಮಿಲ್ಕಿಂಗ್ ಮಿಷಿನ್ ಒಂದು ಇಟ್ಕೊಂಡಿರಬೇಕು, ಜೊತೆಯಲ್ಲಿ ಒಂದು ಚಾಪ್ ಇಟ್ಕೊಂಡಿರಬೇಕು. ಮತ್ತು ಅವರಲ್ಲಿ ನಾನು ಮೊದಲೇ ಹೇಳ್ದ 5 ರಾಸುಗಳಿಗಿಂತ ಜಾಸ್ತಿ ಹಾಲು ಕೊಡ್ತಕ್ಕಂಥ ರಾಸುಗಳು ಅವ್ರು ಕಟ್ಕೊಂಡಿರಬೇಕು. ಇದನ್ನು ನಾವು ಏನಕ್ಕೆ ಇನ್ಸಿಸ್ಟ್ ಮಾಡ್ತಿರೋದು ಅಂತ ಹೇಳಿದ್ರೆ ಮಿಲ್ಕಿಂಗ್ ಮೆಷಿನ್ನು ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಹಾಲನ್ನು ಹಿಂಡೋಕ್ಕೆ ಸಾಧ್ಯ ಆಗ್ತದೆ. ಜೊತೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಕಂಟಾಮಿನೇಷನ್ ಆಗದೇ ಇರೋ ಹಾಗೆ ಇದು ಮಿಲ್ಕಿಂಗ್ ಮಾಡಲಿಕ್ಕೆ ಅದರಿಂದ ಅನುಕೂಲ ಆಗ್ತದೆ. ಅದರಿಂದ ಒಳ್ಳೆ ಕಂಟಾಮಿನೇಷನ್ ಆಗದೇ ಇರೋದ್ರಿಂದ ಅವರಿಗೆ ಒಳ್ಳೆ ರೇಟು ಕೂಡ ಮಾರ್ಕೆಟಲ್ಲಿ ಅವ್ರಿಗೆ ಸಿಗೋಕ್ಕೆ ಅವಕಾಶ ಆಗ್ತದೆ. ರೋಗ ನಿರೋಧಕ ಶಕ್ತಿಯುಳ್ಳ ಉತ್ತಮ ಹಾಗೂ ಗುಣಮಟ್ಟದ ಹೈನು ಉತ್ಪನ್ನ ಪೂರೈಸಬಲ್ಲ ದೇಶಿ ತಳಿಗಳ ಸಾಕಾಣಿಕೆಯನ್ನು ಮತ್ತೆ ಉತ್ತೇಜಿಸುವ ನಿಟ್ಟಿನಲ್ಲಿ ದೇಶಿ ತಳಿಗಳ ಗಂಡು ಕರುಗಳನ್ನು ವಂಶಾಭಿವೃದ್ಧಿಗೆ ಬಳಸುವ ಹೊಸ ಯೋಜನೆಯನ್ನು ಇಲಾಖೆ ರೂಪಿಸಿದೆ.
ಹಿಂದೆ ನಾವು ಏನು ದೇಶೀಯ ತಳಿಗಳನ್ನು ಸಾಕ್ತಾ ಇದ್ವಿ ಅವು ಯಾವುದೇ ಕಾಯಿಲೆಗಳಿಗೆ ಅಥವಾ ಬೇರೆ ಡಿಸೀಸಸ್ಗೆ ಅವು ರೆಸಿಸ್ಟೆಂಟ್ ಆಗಿರ್ತಾಯಿದ್ವು. ಅಂದರೆ ಅವಿಗೆ ರೋಗ ಬಾಧೆ ತುಂಬ ಕಡಿಮೆ ಇರ್ತಾಯಿತ್ತು. ಯಾವುದೇ ಕಾಯಿಲೆಗೆ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿ ಇರತಕ್ಕಂಥ ಗಂಡು ಕರುಗಳನ್ನು ಸಾಕ್ಬಿಟ್ಟು ಅವುಗಳಿಂದ ಪ್ರಾಪಗೇಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅಂದರೆ ಜೊತೆಯಲ್ಲಿ ರೈತರುಗಳಿಗೆ ಅದನ್ನು ಸಾಕಲಿಕ್ಕೂ ಈಸಿ ಆಗುತ್ತೆ. ಈ ದೇಶೀಯ ಕರುಗಳು ಮೇಂಟೆನೆನ್ಸ್ಗೆ ಈಸಿ ಆಗ್ತದೆ ಅನ್ನೋ ದೃಷ್ಟಿನಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಒಟ್ಟು ಈ ಘಟಕದ ಮೊತ್ತ 20,000. ಆ 20,000ದಲ್ಲಿ ನಾವು 10,000 ಸಬ್ಸಿಡಿ ಕೊಡ್ತಾಯಿದ್ದೀವಿ. ಅದೇ ಇನ್ನು 10,000 ಫಲಾನುಭವಿ ಹಾಕಬೇಕಾಗ್ತದೆ. ಇವರು 3 ವರ್ಷ ಸಾಕಬೇಕಾಗ್ತದೆ. ಅದು ಪ್ರಾಯಕ್ಕೆ ಬಂದ ಮೇಲೆ ಅದನ್ನು ಬೇರೆ ದನಗಳಿಗೆ ಕ್ರಾಸ್ ಮಾಡೋದ್ರಿಂದ ಅದರ ಪ್ರಾಜನಿನ ನಾವು ಅಭಿವೃದ್ಧಿ ಮಾಡುವಾಗಾಗ್ತದೆ. ಜೊತೆಯಲ್ಲಿ ಒಳ್ಳೆ ತಳಿ ಇದ್ದಲ್ಲಿ ನಮ್ಮ ಇಲಾಖೆಯಿಂದ ಅದರ ವೀರ್ಯ ಸಂಗ್ರಹಣೆಗೂ ಕೂಡ ಮುಂದೆ ಅನುಕೂಲ ಆಗುವಂಥ ಅವಕಾಶ ಇದೆ. ಇದನ್ನು ಕೂಡ ರೈತರು ಫಾಲೋಅಪ್ ಮಾಡೋದಲ್ಲಿ ನಾವು ಕಾಯಿಲೆ ರಹಿತ ತಳಿಗುಣ ಹೊಂದಿರತಕ್ಕಂಥ ದನಗಳನ್ನು ನಾವು ಡೆವಲಪ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಈ ಸ್ಕೀಮು ದೇಶೀಯ ಗಂಡು ಕರುಗಳಿಗೋಸ್ಕರ ಮಾತ್ರ ಇರೋವಂಥದ್ದು. ಆಹಾರದ ಮೇವಿನ ವೆಚ್ಚಕ್ಕೆ ಅಂತೇಳಿ 17,665 ರೂಪಾಯಿ ಕೊಡ್ತೇವೆ. ಮತ್ತು ಖನಿಜ ಮಿಶ್ರಣಕ್ಕೆ 1,200 ರೂಪಾಯಿ ಇರ್ತದೆ. ವಿಮೆಗೆ 600 ರೂಪಾಯಿ ವಿಮೆಗೆ ಇಡಬೇಕಾಗ್ತದೆ. ಯಾಕೆಂದರೆ ಮತ್ತು ಇದು ಒಳ್ಳೆ ತಳಿಗುಣ ಇರ್ತಕ್ಕಂಥ ಕರು ಇರೋದ್ರಿಂದ ಅದಕ್ಕೆ ವಿಮೆ ಅವಶ್ಯಕತೆ ಇದ್ದೇ ಇರ್ತದೆ. ಇದೇನಾದರೂ ಮರಣ ಹೊಂದಲ್ಲಿ ಅಥವಾ ಏನಾದರೂ ಬೇರೆ ಮಿಸ್ಆಪ್ ಆದಲ್ಲಿ ರೈತರುಗಳಿಗೆ ಆಗುವಂಥ ಅನಾನುಕೂಲತೆಯನ್ನು ತಪ್ಪಿಸ್ಲಿಕ್ಕೆ ಈ ಒಂದು ವಿಮೆ ಬೇಕೇ ಬೇಕಾಗ್ತದೆ. ಎಲ್ಲ ರೈತರುಗಳು ಈ ಪ್ರಯೋಜನ ಪಡ್ಕೋಬೋದು. ಅಂದರೆ ಆ ಉತ್ತಮ ತಳಿಗುಣ ಹೊಂದಿರತಕ್ಕಂಥ ಯಾವುದೇ ರೈತ ಬಂದಲ್ಲಿ ಅವರಿಗೆ ನಾವು ಇದನ್ನು ಈ ಸ್ಕೀಮಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಲಾಗ್ತದೆ. ಹೈನುಗಾರಿಕೆ ಜೊತೆ ಕುಕ್ಕುಟೋದ್ಯಮವನ್ನು ಸಹ ಪ್ರೋತ್ಸಾಹಿಸುತ್ತಿರುವ ಇಲಾಖೆ ಕುಕ್ಕುಟ ಮಂಡಳಿ ಸಹಯೋಗದೊಂದಿಗೆ ಕೃಷಿಕರ ಸಂಘಟಿತ ಘಟಕಗಳನ್ನು ಪ್ರಾರಂಭಿಸಿ ಕೋಳಿ ಸಾಕಾಣಿಕೆ ಕೈಗೊಳ್ಳಲು ಸೂಕ್ತ ನೆರವು ನೀಡಲಾಗುತ್ತಿದೆ. ಈ ಯೋಜನೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಯುವಕರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ. RKV1 ಯೋಜನೆ ಅಡಿಯಲ್ಲಿ ಕುಕ್ಕುಟ ಮಹಾಮಂಡಳಿ ಸಹಯೋಗದೊಂದಿಗೆ 1000 ಮೊಟ್ಟೆ ಕೋಳಿಗಳ ಸಾಕಾಣಿಕೆ ಕಾರ್ಯಕ್ರಮ ಒಂದಿದೆ. ಅದರಲ್ಲಿ 1,000 ಮೊಟ್ಟೆ ಕೋಳಿನ ರೈತರು ಸಾಕಬೇಕಾಗಿರ್ತದೆ. ಇದು ಒಂದು ಹಳ್ಳಿನಲ್ಲಿ ಒಂದು ಗುಚ್ಛ ಅಂತ ಮಾಡಿರ್ತೀವಿ. ಅಂದರೆ ಒಂದು ಹಳ್ಳಿನಲ್ಲಿ 4ರಿಂದ 5 ಜನ ಫಲಾನುಭವಿಗಳು ಒಂದೇ ಸಾರಿ ಒಂದು ಕಡೆ ಅವ್ರನ್ನ ಈ ಯೋಜನೆನ ಅನುಷ್ಠಾನ ಮಾಡಬೇಕಾಗಿರ್ತದೆ. ಉದ್ದೇಶ ಇಷ್ಟೇ, ಅವರಿಗೆ ಫೀಡನ್ನು ತರಿಸೋದಕ್ಕಾಗಲಿ ಅಥವಾ ಮಾರ್ಕೆಟ್ ಮಾಡೋದಕ್ಕಾಗಲಿ ಅಥವಾ ಅದನ್ನು ಮೇಂಟೈನ್ ಮಾಡೋದಕ್ಕಾಗಲಿ ಅವ್ರಿಗೆ ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈ ಹಳ್ಳಿ ಗ್ರಾಮ ಪಂಚಾಯತಿಂದ ನಾವು NOC ಏನು ತಗೋಬೇಕಾಗ್ತದೆ ಅದಕ್ಕೂ ಎಲ್ಲ ಈಸಿ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಈ ಒಂದು ಗುಚ್ಛ ಅಂತ ಆರಿಸ್ಕೊಂಡು ಅವರಿಗೆ ಆ ಗುಚ್ಛದಲ್ಲಿ 4ರಿಂದ 5 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಈ ಸವಲತ್ತನ್ನು ಕೊಡಲಾಗ್ತಾ ಇದೆ. ಇದು ಘಟಕದ ಮೊತ್ತ ಬಂದು 4.95 ಲಕ್ಷಗಳು. ಇದರಲ್ಲಿ 3.95 ಲಕ್ಷ ಬ್ಯಾಂಕಿಂದ ಲೋನ್ ತಗೋಬೇಕಾಗ್ತದೆ ಅಥವಾ ಫಲಾನುಭವಿ ಭರಿಸ್ಬೇಕಾಗ್ತದೆ. ಇನ್ನು 1 ಲಕ್ಷ ನಾವು ಬ್ಯಾಕ್ ಎಂಡ್ ಸಬ್ಸಿಡಿ, ಅಂದರೆ ಇದೆಲ್ಲ ಅವರ ಮುಗಿಸಿದ ನಂತರ ಒಂದು ಬ್ಯಾಚು ಇದನ್ನು ತಂದ ತಕ್ಷಣ ಮರಿಗಳನ್ನು ತಂದ ತಕ್ಷಣ ಅವರಿಗೆ 1 ಲಕ್ಷ ಅಮೌಂಟನ್ನು ನಾವು ಅವರಿಗೆ ಸಬ್ಸಿಡಿಯಾಗಿ ನೀಡಲಾಗ್ತಾ ಇದ್ದೀವಿ. ಇದೇ ಸ್ಕೀಮಲ್ಲಿ ನಿರುದ್ಯೋಗಿ ಯುವಕರಿಗೆ ಈ ಒಂದು ಅವಕಾಶ ಇದೆ. ಇದನ್ನು ಇವರು ಮೊಟ್ಟೆ ಕೋಳಿನಾದರೂ ಫಾರ್ಮ್ ಮಾಡ್ಕೋಬೋದು ಅಥವಾ ಮಾಂಸದ ಉತ್ಪಾದನೆಗೋಸ್ಕರನೂ ಕೂಡ ಇದು ಕೋಳಿ ಸಾಕಾಣಿಕೆ ಮಾಡಲಿಕ್ಕೂ ಅವಕಾಶ ಇದೆ. ಇದರ ಘಟಕದ ಪೂರ್ಣ ವೆಚ್ಚ 4.95 ಲಕ್ಷ ಇದ್ರೂ ಕೂಡ ನಿರುದ್ಯೋಗಿ ಯುವಕರುಗಳಿಗೆ ಈ ಒಂದು ಕೋಳಿ ಸಾಕಾಣಿಕಾ ಘಟಕಗಳನ್ನು
ಕೊಡಲಿಕ್ಕೆ ಎಷ್ಟು ಜನ ಬಂದ್ರೂ ಕೂಡ ಸರ್ಕಾರ ಬದ್ಧವಾಗಿದೆ. ನಮ್ಮ ಇಲಾಖೆ ಜೊತೆಯಲ್ಲಿ ಕುಕ್ಕುಟ ಮಹಾಮಂಡಳಿ ಕೂಡ ರೆಡಿಯಾಗಿದೆ. ಫಲಾನುಭವಿಗಳು ಇದ್ರ ಪೂರ್ಣ ಪ್ರಮಾಣ ಪಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸಮಾಜದ ಅವಕಾಶ ವಂಚಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಕ್ಕೂ ಜಾನುವಾರು ಸಾಕಾಣಿಕೆ ನೆರವಾಗಲಿದೆ. ಈ ಉದ್ದೇಶಕ್ಕಾಗಿಯೇ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪ ಯೋಜನೆಯ ಅಡಿಯಲ್ಲಿ ಈ ವರ್ಗದ ಕೃಷಿಕರಿಗೆ ಇಲಾಖೆ ಆರ್ಥಿಕ ನೆರವು ನೀಡುತ್ತಿದೆ. ಈ ಗಿರಿಜನ ಉಪಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಗಿರಿಜನರಿಗೋಸ್ಕರ ಇರೋವಂಥದ್ದು. ಇದು 1 ಲಕ್ಷ ರೂಪಾಯಿ ಸಬ್ಸಿಡಿ, ಇದು ಟೋಟಲ್ ಕಾಸ್ಟು. ಇದರಲ್ಲಿ 75,000 ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗ್ತದೆ. ಇದು ಘಟಕ ಇದು 2 ಹಸುಗಳು ಅಥವಾ 2 ಎಮ್ಮೆಗಳನ್ನು ರೈತ ಫಲಾನುಭವಿಗಳಿಗೆ ಸಾಕುವಂಥದ್ದು. ಮತ್ತು ಜೊತೆಯಲ್ಲಿ ವಿಶೇಷ ಘಟಕ ಯೋಜನೆ ಅಂತ ಇದೆ. ಅದು ಕೂಡ 1 ಲಕ್ಷ ರೂಪಾಯಿದ್ದು ಘಟಕದ ಮೊತ್ತ. ಇದರಲ್ಲಿ 75,000 ರೂಪಾಯಿನ ಸರ್ಕಾರದ ವತಿಯಿಂದ ಸಬ್ಸಿಡಿ ನೀಡಲಾಗ್ತದೆ. ಇದು ಕೂಡ 2 ಹಸುಗಳು ಅಥವಾ 2 ಎಮ್ಮೆಗಳನ್ನು ಸಾಕುವಂಥದ್ದು. ಇದು ಈ ಸ್ಕೀಮ್ ಇರೋದು SC-ಗಳಿಗೆ ಅಥವಾ ST-ಗಳಿಗೆ. ಅವರು ಸ್ವಾವಲಂಬಿಗಳಾಗಬೇಕು, ಬಡತನ ರೇಖೆಯಿಂದ ಮೇಲೆ ಬರಬೇಕು. ಅವರು ನಮ್ಮ ಏನು ಸೊಸೈಟಿನಲ್ಲಿ ಅವರು ಯಾವುದೇ ಕೀಳರಿಮೆ ಇಲ್ಲದೇ ಇರೋ ಹಾಗೆ ಬದುಕಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸರ್ಕಾರ ಈ ಒಂದು ಸ್ಕೀಮ್ಗಳನ್ನು ಇಟ್ಟಿದೆ. ಇದರಲ್ಲಿ 75,000 ರೂಪಾಯಿ ಸಬ್ಸಿಡಿ ನೀಡಲಾಗ್ತದೆ. ಇದನ್ನು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಒಟ್ಟಾರೆ ಕೃಷಿಕರಿಗೆ ಸುಸ್ಥಿರ ಬದುಕು ರೂಪಿಸಬಲ್ಲ ಜಾನುವಾರು ಸಾಕಾಣೆಯನ್ನು ಇನ್ನೂ ಹೆಚ್ಚು ಪ್ರೋತ್ಸಾಹಿಸುವ, ಕೃಷಿಕರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಕಲ್ಪಿಸುವ ಉದ್ದೇಶ ಈ ಯೋಜನೆಗಳದ್ದು. ಹಾಗಾಗಿ ಕೃಷಿಕರು ಈ ಎಲ್ಲ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳಬಹುದಾಗಿದೆ.